Hello, welcome to Jessica's YouTube channel. First year BCom ಕನ್ನಡ ನಿಧಿ ಕೊನಗೊರಡಿ ನಂದದ ಕೊಂಕಂ ಜನ್ನ. ಲೆಟ್ಸ್ ಗೆಟ್ ಇನ್ ಟು ದ ಸಮ್ಮರಿ. ಲೆಟ್ಸ್ ಸ್ಟಾರ್ಟ್. ಒಂದಿನ ರಾತ್ರಿ ಅಮೃತಮತಿ ಮತ್ತು ತನ್ನ ದಾಸಿ ಇಬ್ಬರು ಕೂಡ ಮಲಗಿರ್ತಾರೆ. ಪಟ್ಟಣದಾನೆಯ ಮಾವುತ ಅಂದರೆ ಅಷ್ಟವಂಕ ಇರ್ತಾನಲ್ಲ, ಅವನು ಹಾಡು ಹೇಳ್ತಿರ್ತಾನೆ. ಆ ಹಾಡಿಗೆ ಅಮೃತಮತಿ ಮನಸ್ಸು ಹೊತ್ಬಿಡ್ತಾಳೆ. ಆಗ ದಾಸಿ ಹೇಳ್ತಾಳೆ, ಬೆಳಗ್ಗೆ ಎದ್ದು ನೀನು ಹೋಗಿ ನೋಡು ಅವನ್ನ ಅಂತ ಹೇಳ್ತಾಳೆ. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆ ಆದಮೇಲೆ ಏನಿದೆ ಅಂತ ನೋಡೋಣ. ಅಷ್ಟವಂಕನನ್ನು ನೋಡಿ ಬಂದಂತಹ ದಾಸಿಯು ಅಮೃತಮತಿಗೆ ಹೀಗೆ ಹೇಳಿದರು. ಅವನು ಯಾವ ರೀತಿಯಲ್ಲಿ ಇರುವನೆಂದು ಹೇಳಲು ಈ ಜಗತ್ತಿನಲ್ಲಿ ಅವನಂತೆ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆ ದಾಸಿಯು ಹೇಳುವ ಕೊಂಕ ಮಾತಿನ ಅರ್ಥ ಅಮೃತಮತಿಗೆ ತಿಳಿಯುವುದಿಲ್ಲ. ಅಮೃತಮತಿಯೋ, ಹೇಳು ನನ್ನ ಪ್ರಿಯತಮನು ಅಷ್ಟ ಸುಂದರನೇ? ಬೇಗ ಹೇಳು ದಾಸಿ, ಹೇಳದೆ ನೀನು ನನ್ನನ್ನು ಕೊಲ್ಲುತ್ತಿದ್ದೀಯ. ಅವನು ಹೇಗಿರುವನೆಂದರೆ, ಅವನ ತಲೆಯಲ್ಲಿ ಕೂದಲು ಜಡೆಗಟ್ಟಿದೆ, ಅಲ್ಲಲ್ಲಿ ಕಿತ್ತು ಹೋಗಿ ತಲೆಯ ತುಂಬೆಲ್ಲ ಗಾಯಗಳಾಗಿವೆ. ಹಣೆಯು ಸೊಕ್ಕುಗಟ್ಟಿದೆ, ಆತನ ಕಣ್ಣುಗಳು ಗುಳಿ ಬಿದ್ದಿವೆ, ಅವನ ಬಾಯಿಂದ ಜೊಲ್ಲು ಸುರಿಯುತ್ತಿದೆ. ಚಪ್ಪಟೆಯಾದ ಮೂಗು, ಸೊಟ್ಟನೆಯ ಕಿವಿ, ಬಿರಿದ ಹಲ್ಲು, ಕೊರಳು ಕುಗ್ಗಿ ಎದೆಯೊಳಗೆ ಹೋಗಿ ಬೆನ್ನಿಗೆ ಸೇರಿಕೊಂಡಿದೆ. ಆತನ ಹೊಟ್ಟೆಯು ಬಾತುಕೊಂಡಿದೆ, ಅಷ್ಟು ಕೀಳಾಗಿದ್ದಾನೆ. ಅವನು ಹೇಗಿದ್ದಾನೆಂದರೆ, ಕಪ್ಪಾಗಿ ದೇಹಕ್ಕೆ ಸೊಕ್ಕುಗಟ್ಟಿದೆ, ಚರ್ಮ ಮುತ್ತಿಕೊಂಡಿದೆ, ಅವನ ಹಣೆಯಲ್ಲಿ ಗಾಯಗಳ ಕಲೆಯಿದೆ. ಹಳೆಯ ಚರಂಡಿಯನ್ನು ಹೊರತೆಗೆದಾಗ ಯಾವ ರೀತಿ ಕೆಟ್ಟ ವಾಸನೆ ಬರುತ್ತದೆಯೋ ಹಾಗೆ ಅವನ ದೇಹದಿಂದ ವಾಸನೆ ಹಬ್ಬುತ್ತಾ ಬರುತ್ತಿದೆ. ಅವನ ಕೈ ಮೈ ತುಂಬ ಗಾಯಗಳಿವೆ, ಆತನ ಕಣ್ಣುಗಳು ಪಿಸುರುಗಟ್ಟಿವೆ, ಅವನ ಶರೀರ ಬಾಗಿದೆ, ಬೆನ್ನು ಸೊಂಟ ಮುರಿದು ಕತ್ತೆಯ ಕಾಲಿನ ಹಾಗೆ ಆತನ ಕಾಲುಗಳಿವೆ. ವಯಸ್ಸಾದ ಕರಡಿಯ ಅವನ ದೇಹವಿದೆ, ತಾಳೆಯ ಮರದ ಹಾಗೆ ಆತನ ಶರೀರ ಒರಟಾಗಿದೆ. ಅವನ ಇಡೀ ದೇಹ ಹೇಗೆ ಕಾಣುತ್ತದೆ ಎಂದರೆ, ಅರೆಬೆರಬೆಂದು ಉಳಿದಿರುವ ಮರದ ಕೊರಡು ಹಾಗೆ ಅವನಿದ್ದಾನೆ ಎಂದು ದಾಸಿ ಅಮೃತಮತಿಗೆ ಹೇಳಿದ್ದಳು. ಒಂದ್ಸಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಸ್ಟೋರಿ ಬರುತ್ತೆ. ಅಂದರೆ ಅಮೃತಮತಿ ಮತ್ತು ದಾಸಿ ಇಬ್ಬರು ಕೂಡ ಮಲಗಿರ್ತಾರೆ. ಅಲ್ಲಿ ಮಾವುತ ಇರ್ತಾನಲ್ಲ, ಯಾರೋ ಅಷ್ಟವಂಕ, ಅವನು ಹಾಡು ಹೇಳ್ತಿರ್ತಾನೆ. ಆಗ ಮನಸ್ಸು ಹೊತ್ಬಿಡ್ತಾಳೆ ಯಾರೋ ಅಮೃತಮತಿ. ಆಗ ಬೆಳಗ್ಗೆ ಎದ್ಮೇಲೆ ದಾಸಿನ ಕಳಿಸ್ತಾಳೆ, ಹೋಗಿ ನೋಡ್ಕೊಂಡು ಬಾ ಅಂತ. ಆಗ ದಾಸಿ ಅಷ್ಟವಂಕ ನೋಡೋಕ್ಕೆ ಹೋಗ್ತಾಳೆ. ನೋಡ್ಬಿಟ್ಟು ಬರ್ತಾಳೆ. ಆಗ ಹೇಳ್ತಾಳೆ ಅವನು ಹೆಂಗಿರ್ತಾನೆ ಅಂತ ಅಮೃತಮತಿ ಹೇಳ್ತಾ ಇರೋದು. ಯಾರು? ದಾಸಿ. ಅವನು ಈ ಜಗತ್ತಲ್ಲಿ ಯಾರ ಥರನೂ ಇಲ್ಲ, ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದ್ದಾನೆ ಅಂತ. ಅಂದರೆ ಅವನು ರೀತಿಯಲ್ಲಿ ಇರುವುದೆಂದರೆ ಜಗತ್ತಿನಲ್ಲಿ ಅವನ ಥರ ಇಲ್ಲಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಈ ಕೊಂಕ ಮಾತು ಅಮೃತಮತಿಗೆ ಅರ್ಥ ಆಗಲ್ಲ. ಅಂದರೆ ಅವಳು ಇಷ್ಟೊಂದು ಚೆನ್ನಾಗಿದ್ದಾಳೆ ಅಂತಂದರೆ ನಾವು ಇಂಡೈರೆಕ್ಟಾಗಿ ಹೇಳ್ತೀವಲ್ಲ, ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂತ, ಆ ಥರ ಹೇಳಿರ್ತಾಳೆ. ಆದರೆ ಅದು ಅಮೃತಮತಿಗೆ ಅರ್ಥ ಆಗಿರಲ್ಲ. ಅಮೃತಮತಿ ಕೇಳ್ತಾಳೆ, ಹೇಳು ಬೇಗ, ನನ್ನ ಪ್ರಿಯತಮನು ಅಷ್ಟು ಅವನು ಅಷ್ಟು ಸುಂದರನಾ? ಬೇಗ ಹೇಳು, ನೀನು ಅವನ ಬಗ್ಗೆ ಹೇಳ್ದೆ ನನ್ನ ಸಾಯಿಸ್ತಿದ್ಯಾ, ಅಂದರೆ ಕೊಲ್ತಿದ್ಯಾ ಅಂತ ಹೇಳ್ತಾಳೆ ಅಮೃತಮತಿ ದಾಸಿಗೆ. ಆಗ ದಾಸಿ ಹೇಳ್ತಾಳೆ, ಅವನು ಹೇಗಿದ್ದಾನೆ ಅಂದರೆ, ಅವನ ತಲೆ ಕೂದಲು ಜಡೆಗಟ್ಟಿದೆ, ಅವನದು ಅಲ್ಲಲ್ಲಿ ಕಿತ್ತು ಹೋಗಿದೆ ಅಂತ ಹೇಳ್ತಾರೆ. ತಲೆ ತುಂಬೆಲ್ಲ ಗಾಯಗಳು, ಅಂದರೆ ತಲೆ ಫುಲ್ಲು ಗಾಯಗಳಾಗಿದೆ, ಹಣೆ ಸೊಕ್ಕುಗಟ್ಟಿದೆ, ವಯಸ್ಸಾದವ್ರಿಗೆ ಇರುತ್ತಲ್ಲ ಸೊಕ್ಕು, ಮುಖ ಎಲ್ಲ ಸ್ವಲ್ಪ ಸೊಕ್ಕೊಟ್ಟಿರ್ತಾರೆ, ಆ ಥರ ಇದೆ. ಅವನ ಕಳ್ಗಳು ಒಂದು ಗುಳಿ ಅಂದರೆ ಒಳಗೋಗ್ಬಿಟ್ಟಿದೆ, ಬಾಯಿಂದ ಜೊಲ್ ಸೋರ್ತಿದೆ, ಚಪ್ಪಟೆ ಮೂಗು ಗೊತ್ತಿರುತ್ತಲ್ಲ ನಿಮಗೆ, ಅಂದರೆ ಕಿವಿಯೆಲ್ಲ ಸೊಟ್ಟ ಇದೆ, ದೊಡ್ಡದಲ್ಲು, ಕೊರಳು ಕುಗ್ಗಿ ಎದೆ ಒಳಗೆ ಹೋಗಿ ಬೆನ್ನಿಗೆ, ಅಂದರೆ ಅಷ್ಟು ಬಕ್ಕೊಂಡಿದ್ದಾನೆ ಅಂತ ಅನಿಸುತ್ತೆ ಇದು, ಕೊರಳು ಕುಗ್ಗಿ ಎದೆ ಒಳಗೆ ಹೋಗಿ ಬೆನ್ನಿಗೆ ಸೇರಿಕೊಂಡಿದೆ, ಆತನ ಹೊಟ್ಟೆ ಬಾತುಕೊಂಡಿದೆ, ದಾಸಿ ದಪ್ಪ ಇದೆ, ಬಾತುಕೋಳಿ ಥರ ಅಂತಲೂ ಹೇಳ್ಬೋದು. ಅವನು ಹೇಗಿದ್ದಾನೆ ಅಂದರೆ, ಕಪ್ಪಾಗಿ ದೇಹಕ್ಕೆ ಸುಕ್ಕುಗಟ್ಟಿದೆ, ಫುಲ್ ದೇಹ ಸುಕ್ಕೊಟ್ಟಿದೆ, ಚರ್ಮಗಳು ಮುತ್ಕೊಂಡಿದೆ ಅಂತ ಹೇಳ್ತಾರೆ, ಹಣೆಯಲ್ಲಿ ಗಾಯಗಳು, ತಲೆಯಲ್ಲಿ ಹಳೆಯ
ಇದೆ. ಆಮೇಲೆ ಅವನು ವಾಸನೆ ಹೆಂಗಿದೆ ಅಂದರೆ, ಹಳೆಯ ಚರಂಡಿಯನ್ನು ಹೊರತೆದಾಗ ಸ್ಮೆಲ್ ಬರುತ್ತಲ್ಲ ಕೆಟ್ಟ ವಾಸನೆ, ಆ ಥರ ಅವನು ಸುವಾಸನೆಯಿಂದ ಕೂಡಿದ್ದಾನೆ. ಅವನ ಕೈ ಮೈ ತುಂಬ ಗಾಯಗಳಾಗಿದೆ, ಕಣ್ಣುಗಳಿಗೆ ಪಿಸುರುಗೆಟ್ಟಿದೆ ಅಂತ ಹೇಳ್ತಾರೆ. ಶರೀರ ಬೆನ್ನು ಸೊಂಟ ಮುರಿದಿದೆ ಅಂತ ಹೇಳ್ತಾರೆ. ಅವನ ಕಾಲು ಕತ್ತೆಗೆ ಹೋಲಿಸ್ತಿದ್ದಾರೆ, ಕತ್ತೆಯ ಕಾಲಿನ ಹಾಗೆ ಇವನ ಕಾಲಿದೆ ಅಂತ ಹೋಲಿಸ್ತಿದ್ದಾರೆ. ವಯಸ್ಸಾದ ಕರಡಿಯವನ ಅಂದರೆ ವಯಸ್ಸಾಗಿರೋ ಕರಡಿ ಇರುತ್ತಲ್ಲ ಆ ಥರ ಇವನ ದೇಹ ಇದೆ. ತಾಳೆ ಮರದ ಹಾಗೆ ಇವನ ಶರೀರ ಅಂದರೆ ಒರಟಾಗಿದೆ ಅಂತ ಹೇಳ್ತಾಳೆ. ಅವನ ಇಡೀ ದೇಹ ಹೆಂಗೆ ಕಾಣಿಸ್ತದೆ ಅಂದರೆ ಅರೆ ಬೇರೆ ಬೆಂದಿರುತ್ತಲ್ಲ ಒಂದು ಮರ, ಆ ಥರ ಕಾಣಿಸ್ತಿದ್ದಾನೆ ಅಂತ ದಾಸಿ ಅಮೃತಮತಿಗೆ ಹೇಳ್ತಾಳೆ. ಅಷ್ಟೇ ಈ ಪದ್ಯದ ಸಾರಾಂಶ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.